ಪರ್ಸನಾಲಿಟಿ ಡಿಸರ್ವ್ ಮಾಡಲ್ಲ ಈ ಟಾಪ್ 5 ಅಲ್ಲಿ ಬರೋದಕ್ಕೆ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರ. ಅದಕ್ಕೆ ಎಲ್ಲರೂ ಕೂಡ ತಿರುಗಿ ನೋಡಿದಾರ ಸಂಗೀತ ಅವ್ರಿಗೆ ಅಂತಾನೆ ಹೇಳ್ಬೋದು. ಯಾರ್ಯಾರಪ್ಪ ಅಂತಂದ್ರೆ ವಿನಯ್ ಅವರು ಕೂಡ ತುಂಬಾ ಕೋಪದಿಂದ ನೋಡಿದಂಗೆ ಕಾಣಿಸ್ತಿದೆ. ಆಮೇಲೆ ಕಾರ್ತಿಕ್ ಅವ್ರಂದ್ರು ತುಂಬಾ ಕೋಪದಲ್ಲಿದ್ದಾರೆ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ 1 2 3 4 5 6 ಅಂತ ಹೇಳಿ ಕೊಟ್ಟಿದಾರ. ಅವ್ರವ್ರು ಆ ಒಂದು ಪ್ಲೇಸ್ ಅಲ್ಲಿ ಯಾರು ಆ ಒಂದು ಪ್ಲೇಸ್ ದಲ್ಲಿ ಇರೋದಕ್ಕೆ ಅರ್ಹರಿದಾರ, ಆಮೇಲೆ ಯಾರು ಕಮ್ಮಿ ಆಡಿದ್ದಾರೆ ಇಲ್ಲಿವರೆಗೆ, ಅದನ್ನೆಲ್ಲ ಈಗ ಆಟ ಏನೇನ್ ಆಡಿದ್ದಾರೆ ಎಲ್ಲವನ್ನ ಇವಾಗ ತೋರಿಸೋ ಟೈಮ್ ಬಂದಿದೆ ನೋಡ್ರಿ. ಹಾಗಾಗಿ ಸಂಗೀತ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ನಿಂತಿದ್ದಾರ. ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಇದಾರ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಪ್ರತಾಪ್, ಥರ್ಡ್ ಪ್ಲೇಸ್ ಅಲ್ಲಿ ವಿನಯ್ ಅವರು, ಆಮೇಲೆ ಫೋರ್ತ್ ಪ್ಲೇಸ್ ಅಲ್ಲಿ ವರ್ತೂರ್ ಸಂತೋಷ್ ಅವರು, ಫಿಫ್ತ್ ಪ್ಲೇಸ್ ಅಲ್ಲಿ ತುಕಾಲಿ ಸಂತೋಷ್ ಅವರು, ಮತ್ತೆ ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಕಾರ್ತಿಕ್ ಅವರಿಗೆ ತುಂಬಾ ಕೋಪ ಬಂದಿದೆ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಎಷ್ಟಿರುತ್ತೋ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಹಾಗಾಗಿ ಎಂಟರ್ಟೈನ್ಮೆಂಟ್ ಅನ್ನೋ ವಿಷಯದಲ್ಲಿ ಸಂಗೀತ 0 ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರ. ಅವ್ರು ಹೇಳಿದಾರ, ನಾನೆಲ್ಲ ಆಟವನ್ನ ಆಡ್ಕೊಂತ ಬಂದಿದ್ದೀನಿ, ಇಲ್ಲಿ ಪರ್ಸನಾಲಿಟಿ ಏನು ಡಿಸರ್ವ್ ಆಗಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿದಾರಲ್ವಾ. ಹಾಗಾಗಿ ವಿನಯ್ ಅವರು ಕೂಡ ಹಿಂಗ್ ತಿರುಗಿ ನೋಡಿದ್ದಾರೆ. ಯಾಕಂತಂದ್ರೆ ಎಲ್ಲವೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಆಟ ಹೆಂಗ್ ಆಡ್ತೀವೋ ಹಂಗೆ ಎಂಟರ್ಟೈನ್ಮೆಂಟ್ ಎಷ್ಟು ಕೊಡ್ತೀವೋ, ಆಮೇಲೆ ಯಾರೆಲ್ಲರ ಜೊತೆ ಹೆಂಗಿರ್ತೀವೋ, ಯಾರ್ಯಾರ ಜೊತೆ ಇದ್ದಾಗ ಏನೇನ್ ಮಾತಾಡ್ತೀವೋ, ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಈ ಒಂದು ಬಿಗ್ ಬಾಸ್ ಅಲ್ವಾ. ಹಾಗಾಗಿ ಎಲ್ಲವನ್ನ ನೋಡ್ಕೊಂತ ಬರ್ಬೇಕಾಗುತ್ತ. ಹಾಗಾಗಿ ಅವ್ರವ್ರ ಮಧ್ಯೆ ಈಗ ತುಂಬಾ ಜಗಳ ಬಂದಿದೆ. ಇಷ್ಟೇ ಅಲ್ಲ, ಇನ್ನು ಮುಂದೆ ಬಾಕಿ ಐತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಂತಹ ಸಂಗೀತ ಅವರು ಸೆಕೆಂಡ್ ಪ್ಲೇಸಿಗೆ ಬಂದಿದ್ದಾರೆ. ಹಾಗಾಗಿ ಅವರು ಜಾಸ್ತಿ ಆಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಎಲ್ರಿಗೂ ಕೂಡ ಫಸ್ಟ್ ಪ್ಲೇಸ್ ಬೇಕಂತ ಹೇಳಿ ಎಲ್ಲರೂ ಇದ್ದಾರಲ್ವಾ. ಸೊ ನಾನು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ಬೇಕು, ನಾನು ಫಸ್ಟ್ ಪ್ಲೇಸ್ ಅಲ್ಲಿ, ಯಾಕಂದ್ರೆ ನಾನು ಆಡ್ಕೊಂತ ಬಂದೀನಿ ಅಂತ ಹೇಳಿ ಇವಾಗ ಎಲ್ಲರೂ ಕೂಡ ಹಿಂದೆ ಏನೇನ್ ಆಡಿದ್ರು, ಹೆಂಗ್ ಮಾಡ್ಕೊಂತ ಬಂದಿದ್ರು, ಎಷ್ಟೆಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು, ಎಲ್ಲ ವಿಚಾರಗಳನ್ನ ಇವಾಗ ಕೆದಕಿ ತೆಗಿತಾರಂತಾನೆ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ಅವ್ರಿಗಂತೂ ತುಂಬಾ ಕೋಪ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ ಕಾರ್ತಿಕ್ ಅವ್ರು ಏನಂತಂದ್ರೆ, ಎಂಟರ್ಟೈನ್ಮೆಂಟ್ ಏನು ಮಾಡೇ ಇಲ್ಲ ಸಂಗೀತ ಅವರು, ಅಂದ್ರೆ ಎಲ್ಲನೂ ಮಾಡ್ಬೇಕಲ್ವಾ, ಎಲ್ಲವನ್ನು ಮಾಡಿದವರು ನಂಬರ್ 1 ಪ್ಲೇಸ್ ಅಲ್ಲಿ ಇರ್ಬೇಕಾಗತ್ತ. ಆದ್ರೆ ಕೆಲವೊಂದನ್ನ ಮಾಡಿ ಕೆಲವೊಂದನ್ನ ಬಿಟ್ಟವ್ರು ಹೆಂಗ್ ನಂಬರ್ 1 ಪ್ಲೇಸ್ ಅಲ್ಲಿ ಬರಕ್ ಸಾಧ್ಯ ಅಂತ ಹೇಳಿ ಅವ್ರು ತುಂಬಾ ಕೋಪಗೊಂಡಿದ್ದಾರ. ಈ ಒಂದು ಜಗಳ ಇದೆ ಅಲ್ವಾ, ಇದು ಇನ್ನ ಸ್ಟಾರ್ಟಿಂಗ್ ಇದೆ. ಆಮೇಲೆ ಹಬ್ಬ ಐತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವಾಗ ಅಸಲಿ ಆಟ ಸ್ಟಾರ್ಟ್. ಎಲ್ರು ಕೂಡ ಕಿತ್ತಾಡ್ತಾರೆ ಈ ಒಂದು ಸಂದರ್ಭದಲ್ಲಿನೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಸೀಸನ್ಗಳಲ್ಲಿ ಕೂಡ ಎಷ್ಟು ಕ್ಲೋಸ್ ಆಗಿದ್ರು ಕೂಡ, ಎಷ್ಟೇ ಅಟ್ಯಾಚ್ಮೆಂಟ್ ಇದ್ರು ಕೂಡ, ಇಂತಹ ಒಂದು ಸಂದರ್ಭದಲ್ಲಿನೇ ಎಲ್ರು ಎಡವು ಬೀಳ್ತಿದ್ರು. ಇನ್ನ ಇವರಂತೂ ಈ ಒಂದು ಸೀಸನ್ ನಲ್ಲಿ ಇರುವಂತವ್ರು ಎಲ್ರು ಕೂಡ ಅವಾಗ ಎಡವೆಡಿ ಬಿದ್ದು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಇವರಿಗೆ ಎದ್ದು ನಿಂದಿರ್ತಾರ, ಎಡವಿ ಬೀಳ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಸೊ ಕಾದ್ ನೋಡೋಣ ಯಾರ್ಯಾರ ಮಧ್ಯೆ ಇನ್ನು ಎಷ್ಟೆಷ್ಟು ಬೆಂಕಿ ಹತ್ಕೊಂಡು ಉರಿತದೋ ಅಂತ ಹೇಳಿ. ಯಾಕಂತಂದ್ರೆ ಕಾರ್ತಿಕ್ ಮತ್ತೆ ಸಂಗೀತ ಅವ್ರ ಮಧ್ಯೆ ಇದ್ದಂತಹ ಒಂದು ಬೆಂಕಿ ಏನು ಹತ್ಕೊಂಡಿತ್ತು ಅದಂತರೂ ಆರಕ್ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಿದೆ ಹೊರ್ತು ಕಮ್ಮಿ ಅಂತೂ ಆಗ್ತಾನೆ ಇಲ್ಲ. ಸೊ ಕಾದ್ ನೋಡ್ಬೇಕಾಗಿದೆ ಇನ್ನು ಯಾವ್ಯಾವ ತರ ಫೈಟಿಂಗ್ ಮಾಡ್ತಿದ್ದಾರೆ ನೀವು ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.